ಏಪ್ರಿಲ್ 14ನೇ ತಾರೀಕು ಭಾರತ ದೇಶದ ಪಾರ್ಲಿಮೆಂಟಿನಲ್ಲಿ ನಾರಿ ಶಕ್ತಿ ಮಸೂದೆ 2026 ಮಂಡನೆಯಾಗಿತ್ತು. ಎಲ್ಲರ ನಿರೀಕ್ಷೆ ಏನಾಗಿತ್ತು ಅಂತ ಹೇಳಿದ್ರೆ, ಇಡೀ ದೇಶಕ್ಕೆ ಮಹಿಳೆಯರಿಗೆ ನ್ಯಾಯ ಕೊಡಬಲ್ಲಂತ, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬಹುದಂತ, ಈ ಸಂವಿಧಾನಬದ್ಧವಾದಂಥ ಶಕ್ತಿ ನೀಡಬಲ್ಲಂತ ಈ ಮಸೂದೆ, ನಾರಿ ಶಕ್ತಿ ಮಸೂದೆ ಸರ್ವಾನುಮತದಿಂದ ಅಂಗೀಕಾರ ಆಗ್ತದೆ ಅಂತೇಳಿ ಭಾವಿಸಲಾಗಿತ್ತು. ಅದಕ್ಕೆ ಬೇಕಾದಂತೆ ಎಲ್ಲ ರಾಜಕೀಯ ಪಕ್ಷಗಳ ಸಾಮರ್ಥ್ಯಕ್ಕೂ ಪ್ರಯತ್ನ ಮಾಡಲಾಗಿತ್ತು. ದುರಾದೃಷ್ಟಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಬಂತು ಅಂತ ಹೇಳಿ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ 3 ದಿವಸವನ್ನು ನಿಗದಿ ಮಾಡಿ ವಿಶೇಷವಾದಂಥ ಅಧಿವೇಶನವನ್ನು ಏಪ್ರಿಲ್ 16, 17, 18ರಲ್ಲಿ ಪ್ರಧಾನಮಂತ್ರಿಯವರು ಕರೆದಿದ್ದರು. ಪೂರಕವಾಗಿ 16ನೇ ತಾರೀಕು ಮಂಡನೆಯಾದಾಗ ಆಶ್ಚರ್ಯಕರ ಬೆಳವಣಿಗೆ ಏನಂತ ಹೇಳಿದ್ರೆ, ಮಹಿಳೆಯರ ಬದುಕಿನ ಸ್ವಾಭಿಮಾನಕ್ಕೆ ನ್ಯಾಯ ಕೊಡಬೇಕಾಗಿರುವಂಥ ಈ ನಾರಿ ಶಕ್ತಿ ಮಸೂದೆಯನ್ನ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಬಹಳ ಕರಾರುವಕ್ಕಾಗಿ, ದ್ವೇಷಪೂರ್ಣವಾಗಿ ನರೇಂದ್ರ ಮೋದಿಯವರ ಸರ್ಕಾರ ತಂದಿತ್ತು ಅನ್ನೋ ಒಂದೇ ಕಾರಣಕ್ಕೆ ಮತ್ತು ಮಹಿಳೆಯರಿಗೆ ಅನ್ಯಾಯ ಮಾಡಿದರೆ ತಮಗೇನು ಆಗೋದಿಲ್ಲ ಅನ್ನುವಂಥ ನಂಬಿಕೆಯೊಡನೆ ಈ ಮಸೂದೆಯನ್ನು ತಿರಸ್ಕರಿಸಲಿಕ್ಕೆ ಷಡ್ಯಂತ್ರ ರೂಪಿಸಿ ಮಸೂದೆ ಬಿದ್ದು ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಭಾರತದಂಥ ಬಹುದೊಡ್ಡ ರಾಷ್ಟ್ರದಲ್ಲಿ, ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಮಹಿಳೆಯರಿಗೆ ಸಮಾನ ನ್ಯಾಯ ಸಿಕ್ಕುವಂಥ ಒಂದು ಸುವರ್ಣ ಅವಕಾಶ ತಪ್ಪಿ ಹೋದದ್ದು ಇಡೀ ದೇಶವನ್ನು ಚಿಂತಿತವಾಗಿ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮುಂದೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುತ್ತಾ ಮತ್ತು ವಿಪಕ್ಷಗಳಿಗೆ ನಿಲುವನ್ನು ಖಂಡಿಸುತ್ತಾ ಈ ವಿಚಾರಗಳನ್ನು ಮಂಡನೆ ಮಾಡಬೇಕು ಅನ್ನೋ ಅಭಿಪ್ರಾಯಕ್ಕೆ ಬಂದಿದೆ. ಸ್ವಾಭಾವಿಕವಾಗಿ ನಮ್ಮ ಮನಸ್ಸೊಳಗೆ ಏನಿತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಮತ್ತು ಮಿತ್ರಕೂಟಗಳು ರಾಮ ಮಂದಿರ ನಿರ್ಮಾಣ ಮಾಡುವಾಗ ವಿರೋಧ ಮಾಡ್ತೇವೆ ಅಂತ ನಮ್ಗನ್ಸಿತ್ತು. ಯಾಕಂದ್ರೆ ಅವರಿಗೆ ರಾಮ ಮಂದಿರ ಆಗೋದಿಲ್ಲ. ಸಾಮಾನ್ಯ ಪೌರತ್ವ ತಿದ್ದುಪಡಿ CAA ಕಾಯ್ದೆ ತಂದಾಗ ಒಂದಷ್ಟು ವಿರೋಧ ಮಾಡ್ತೇವೆ ಅಂತ ನಮ್ಗನ್ಸಿತ್ತು. ಅವರಿಗೆ ಜಗತ್ತಿನಲ್ಲಿರುವಂಥ ಸಂತ್ರಸ್ತ ಹಿಂದೂಗಳ ಭಕ್ತ ಭಾರತದೊಳಗೆ ಬರುವುದಾಗಲಿ ಇಂಥ ಒಂದು ಯೋಜನೆಗಳು ಅವರಿಗೆ ಹಿಡಿಸೋದಿಲ್ಲ. ಸಂವಿಧಾನದ 370ನೇ ಕಲಮನ್ನು ತಿದ್ದುಪಡಿ ಮಾಡಿದಾಗ ಅವರು ವಿರೋಧ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ಯಾಕಂತ ಹೇಳಿದ್ರೆ ಅವರಿಗೆ ಭಯೋತ್ಪಾದಕರನ್ನು ನಿಗ್ರಹ ಮಾಡೋದು ಅವ್ರ ಮನಸ್ಸಿಗೆ ಬರೋದಿಲ್ಲ, ಬದಲಾಗಿ ಭಯೋತ್ಪಾದಕರನ್ನು ಓಲೈಸುವುದು ಕಾಂಗ್ರೆಸ್ನ ಗುರಿಯಾಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಕನ್ನಿಮೊಳಿ, ಕೇರಳದ ಪಿಂಡ್ರಾಯಿ, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, ಕರ್ನಾಟಕದ ಸಿದ್ದರಾಮಯ್ಯನವರ ಮತ್ತೊಬ್ಬರ ತಂಡ ಒಂದು ವಿಪಕ್ಷಗಳ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಈ ಮಸೂದೆಗೆ ಒಂದು ವಿರೋಧ ಮಾಡುವ ಹಿನ್ನೆಲೆಯಲ್ಲಿ 2/3 ಬಹುಮತ ಬಾರದೇ ಇರುವಂತೆ ಎಚ್ಚರ ವಹಿಸಿ ಒಂದಷ್ಟು ಇಡೀ ಸಮುದಾಯಕ್ಕೆ, ಇಡೀ ಸಮುದಾಯದಿಂದ ಇಡೀ ಭಾರತ ದೇಶಕ್ಕೆ ಮತ್ತು ಅದರಲ್ಲೂ ಕೂಡ 50% ಇರುವಂಥ, ಹೆಚ್ಚು ಕಡಿಮೆ 74-75 ಕೋಟಿ ಇರುವಂಥ ಮಹಿಳೆಯರಿಗೆ ಈ ಮೂಲಕ ಅನ್ಯಾಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ನಿಲುವನ್ನು ಖಂಡಿಸಿ ಪ್ರಧಾನಿಯವರಿಗೆ ಮತ್ತು ರಾಷ್ಟ್ರಕ್ಕೆ, ಜೊತೆಯಲ್ಲಿ ನಮ್ಮ ಎನ್ ಡಿ ಎ ಒಕ್ಕೂಟಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಇದನ್ನು ಮತ್ತೆ ತರಬೇಕು ಅನ್ನೋ ಆಗ್ರಹವನ್ನು ನಾವೆಲ್ಲ ಮಾಡುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಕಾಂಗ್ರೆಸ್ಸಿನವರು ಮಾತೆತ್ತಿದ್ರೆ ಹೇಳ್ತಾ ಇದ್ರು ಏನಂದ್ರೆ, ನೀವು ಕ್ಷೇತ್ರ ವಿಂಗಡಣೆಯನ್ನ ಮತ್ತು ನಾರಿ ಶಕ್ತಿಯನ್ನು ಒಟ್ಟಾಗಿ ತಂದಿದ್ದೀರಿ, ಕ್ಷೇತ್ರ ವಿಂಗಡಣೆ ಇಲ್ಲದೆ ಇದ್ರೆ ನಾವು ಒಪ್ತಾ ಇದ್ದು ಅಂತೇಳಿ ಈಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಾಸ್ತವಿಕವಾಗಿ ಕ್ಷೇತ್ರ ವಿಂಗಡಣೆ ಆದದ್ದು 1971 ಮತ್ತು 73 ಮಧ್ಯೆ ಆಗ ಇರುವಂತಹದ್ದು 543 ಸೀಟ್ಗಳು. 73ರಲ್ಲಿ 543 ಸೀಟ್ಗಳಿತ್ತು. ಆ 73ರಲ್ಲಿ 543 ಇದ್ರೆ ಆವಾಗ ದೇಶದ ಜನಸಂಖ್ಯೆ 55 ಕೋಟಿ, 54 ಕೋಟಿ ಅಂದಾಜು. 73ರಲ್ಲಿ 543 ಸೀಟ್ಗಳಿತ್ತು. ಆಗ ದೇಶದಲ್ಲಿರುವಂತಹ ಜನಸಂಖ್ಯೆ 55 ಕೋಟಿ, ಸ್ವಲ್ಪ ಹೆಚ್ಚು ಕಡಿಮೆ 55 ಕೋಟಿ. ಇವತ್ತು ದೇಶದ ಜನಸಂಖ್ಯೆ ಅದರ 3 ಪಟ್ಟು, ಅಂದ್ರೆ ಹೆಚ್ಚು ಕಡಿಮೆ 146-147 ಕೋಟಿ. ಇಂಥ ಸಂದರ್ಭದಲ್ಲಿ ಆವಾಗ ಯಾವ ರೀತಿಯ ವಾತಾವರಣಗಳಿತ್ತು ಅಂತ ಹೇಳಿದ್ರೆ, 1953ರಲ್ಲಿ ಒಬ್ಬ ಪಾರ್ಲಿಮೆಂಟ್ ಸದಸ್ಯನಿಗೆ ಸರಾಸರಿ 10 ಲಕ್ಷ ಅಂದಾಜು ಜನಸಂಖ್ಯೆ ಇರುವಂಥ ಕ್ಷೇತ್ರ ನಿರ್ಮಾಣ ಆಗಿದೆ. ಇವತ್ತು ಯಾವ ರೀತಿ ದೇಶದಲ್ಲಿರುವಂತಹ ಪ್ರಾದೇಶಿಕವಾದ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, 29ರವರೆಗೆ ಕಾದಾಗ 34ಕ್ಕೆ ಮಾಡಬೇಕಾಗುತ್ತೆ. ಅದರ ಅಂಕಿಅಂಶಗಳು ಇದನ್ನು ತಗೊಂಡಾಗ ಒಂದೆರಡು ಸಮಯಗಳು ಹಿಡಿತದೆ. ಆ ಕಾರಣಕ್ಕೆ 2011 ತೆಗೆದುಕೊಳ್ಳಾಯ್ತು. ಒಂದು ಸುದೀರ್ಘ ಅಲ್ಲ, ಸ್ವಾತಂತ್ರ್ಯ ಬಂದು 78 ವರ್ಷಗಳ ನಂತರ
ಇಂಥ ಪ್ರಸ್ತಾಪನೆಯನ್ನು ಬಂದಾಗ ಇನ್ನೂ 10 ವರ್ಷ ಮುಂದೆ ಹಾಕಿ ಅಂತ ಹೇಳೋದು ನ್ಯಾಯಸಮ್ಮತವೂ ಅಲ್ಲ, ಮಹಿಳೆಯರಿಗೆ ನ್ಯಾಯ ಕೊಡುವಂತ ಇರಾದೆಯೂ ಅಲ್ಲ. ಅದ್ರ ಬದಲಾಗಿ ಇದ್ರ ವಿರೋಧಿಸಿದ್ದೇ ಗುರಿ. ನ್ಯಾಯಗಳು ಆಗ ಕ್ಷೇತ್ರ ವಿಂಗಡಣೆ ಮಾಡ್ಬೇಕು. ಇಲ್ಲ ಕ್ಷೇತ್ರ ಅಲ್ಲ, ಈಗ ನಮಗೆ ಬಹುಮತ ಕಡಿಮೆ ಆಗ್ತದೆ ಅಂತೇಳಿ ನಮಗೆ ಆಗ ಅನಿಸಿರ್ಲಿಲ್ಲ. ಅಲ್ಲ, ವಿರೋಧ ಪಕ್ಷಗಳು ಗಿಮಿಕ್ ಅಂತೇಳಿ ಹೇಳಿದ್ರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನಾವು ಕೊಟ್ಟುಬಿಟ್ಟಿದ್ದೇವೆ. 78 ವರ್ಷಗಳ ಈಚೆಗೆ ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಒಂದು ಕನಸು ಕಲ್ಪನೆ ಬಂತಲ್ಲ ಈ ದೇಶದಲ್ಲಿ, ಅದ್ರ ಬಗ್ಗೆ ಏನು ಅನ್ಸೋದಿಲ್ವ ನಿಮಗಂದ್ರೆ ಅವರಿಗೆ ಏನು ಅನ್ಸೋದಿಲ್ವಾ? 78 ವರ್ಷಗಳ ಡಿಲಿಮಿಷನ್ಗೋಸ್ಕರ ಇತ್ತು ಪ್ರಸ್ತಾಪ ಇತ್ತು. ಆ ಕಂಡೀಷನ್ ಅಲ್ಲಿ ನಾರಿ ಶಕ್ತಿ ಮಸೂದೆ ಒಂದ್ಸಾರಿ ಬಂದಿದೆ, ಪ್ರಸ್ತಾಪನೆ ಬಂದಿದೆ. ಅದ್ರ ಜೊತೆಯಲ್ಲಿ ಕ್ಷೇತ್ರ ವಿಂಗಡಣೆ ಪ್ರಸ್ತಾಪವೂ ಕೂಡ ಇದೆ. ಕ್ಷೇತ್ರ ವಿಂಗಡಣೆ ಪ್ರಸ್ತಾಪ ಇದೆ. ಏನಾದ್ರೂ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವು ನಿಯಮಗಳಿರುತ್ತೆ. ಹಾಗಾಗಿ ಈಗ ತಂದಿರುವಂತ ಒಂದು ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕಾಗಿತ್ತು ಕಾಂಗ್ರೆಸ್ ಅವರು ಅನ್ನೋದು ಒಂದು ಚರ್ಚೆ ಸಾರ್ವತ್ರಿಕವಾಗಿ. ನಾನು ತಮ್ಮ ಮೂಲಕ ರಾಜ್ಯದ ಮತ್ತು ದೇಶದ ಅಲ್ಲ, ಇದನ್ನ ಯಾವಾಗ ಮಂಡಿಸ್ತಾರೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಿಯವರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಆದರೆ ಪ್ರಧಾನಿಯವರು ನಿನ್ನೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡುವಾಗ ಹೇಳಿದ್ದಾರೆ, ನಿಶ್ಚಯವಾಗಿ ಇದನ್ನು ವಾಪಸ್ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಯಾವುದಾದ್ರೂ ಮಾರ್ಗದಲ್ಲಿ ಮತ್ತೆ ಇದನ್ನ ಕಾನೂನಾಗಿ ತಂದೆ ತರ್ತೀವಿ ಅಂತ ಹೇಳಿದ್ದಾರೆ. ನಮಗೆ ದೇಶದ ಎಲ್ಲ ಮಹಿಳೆಯರು ಇದನ್ನು ಗಮನಿಸಬೇಕು ಮತ್ತು ಪ್ರಧಾನಿಯನ್ನು ಬೆಂಬಲಿಸಬೇಕು ಅಂತ ಮೇನಂತ. ಇಲ್ಲ, ಇದನ್ನ ಹೇಗ್ ಮಾಡ್ತೀರಿ, ಏನ್ ಮಾಡ್ತೀರಿ, ಮುಂದಿಗೆ ಮಾಡ್ತೇವೆ ಅಂತ ಇವತ್ತು ನಿಮ್ಮ ಹತ್ರ ಹೇಳುವಂತ ಅಧಿಕಾರ ನಂಗಿಲ್ಲ. ಆದ್ರೆ ಯಾವ್ದಾದ್ರು ರೂಪದಲ್ಲಿ ತರ್ತೇವೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ನಿಮ್ದು ಹಾಗೆ ಉಳಿತದಲ್ಲ. ಬಂಗಾಳದಲ್ಲಿ ಇರುವಂತ ಪರಿಸ್ಥಿತಿಯಲ್ಲಿ ನಿಶ್ಚಯವಾಗಿ NDA ಒಕ್ಕೂಟ ಮುಂದೆ ಬರುತ್ತೆ, ಅದರಲ್ಲಿ ಯಾವುದೇ ಚರ್ಚೆ ಇಲ್ಲ. ಆದ್ರೆ ಜನರ ಮನಸ್ಸೊಳಗೆ ಏನಿದೆ ಅಂತ ಹೇಳಿದ್ರೆ ಈ ಭಯದ ವಾತಾವರಣ ಇದೆ. ಕೆಲವು ಸಾರಿ ಬಿಜೆಪಿಗೆ ನಾವು ಬಹಿರಂಗವಾಗಿ ಓಟ್ ಹಾಕಿದೆವು, ನಮ್ಮನೆ ಹೆಣ್ಣುಮಗಳ ಮೇಲೆ ಹಲ್ಲೆ ಮಾಡಿದ್ರು, ಕೆಲವು ಕಡೆಗಳಲ್ಲಿ ಅತ್ಯಾಚಾರ ನಡೆಯಿತು, ಮತ್ತೆ ಕೆಲವು ಕಡೆಗಳಲ್ಲಿ ಕೊಲೆ ಆಯಿತು. ನಾವು ನಮ್ಮ ಮನೆಯನ್ನು ಬಂದು ಅಲ್ಲಿಯ ಗೂಂಡಗಳು ಹೊಡೆದಾಕಿದ್ರು, ಪೊಲೀಸರು ನುಗ್ತಾ ನಿಂತಿದ್ರು. ಹಾಗಾಗಿ ಬಹಿರಂಗವಾಗಿ ಪಾರ್ಟಿಯ ಪರವಾಗಿ ನಮಗೆ ಓಟ್ ಹಾಕ್ತೇವೆ ಹೇಳುವಂಥ ಧೈರ್ಯ ನಮಗಿಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಕೇಂದ್ರದ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಕೇಂದ್ರದ ಪಡೆಗಳಲ್ಲಿ ನಿಯೋಜನೆ ಆದರೂ ಕೂಡ ಮುಂದಿನ ಹೆದರಿಕೆ ಜನರನ್ನು ಬಾಯಿ ಬಿಡಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ನನಗನ್ನಿಸುತ್ತೆ, ಬಾಯಿಯನ್ನು ತೆರೆದು ನಾವು ಓಟ್ ಕೊಡ್ತೇವೆ ಅಂತ ಹೇಳಲಿಕ್ಕೆ ಆಗದೇ ಇದ್ರು ಕೂಡ ಅವರ ಮನಸ್ಸಿನೊಳಗೆ ರಾಷ್ಟ್ರ ಪ್ರೇಮ ಇದೆ ಮತ್ತು ನರೇಂದ್ರ ಮೋದಿಯನ್ನು ಬೆಂಬಲಿಸುವಂತ, ಬಿಜೆಪಿಯನ್ನು ಗೆಲ್ಲಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮುಗಿಸ್ಲಾ ಸರ್ ಹೇಳಿ, ನಮ್ಮ ನಿರೀಕ್ಷೆ ಇರಲಿಲ್ಲ. ನಮಗೆ ನಾವು 92 ಏಪ್ರಿಲ್ 24ನೇ ತಾರೀಕು ಪಂಚಾಯತ್ ರಾಜ್ಗೆ ಬಡವರಿಗೆ ಮತ್ತು ಮಹಿಳೆಯರಿಗೆ ನ್ಯಾಯ ಕೊಟ್ಟಾಗ ಒಂದು ರಾಜಧರ್ಮದ ಪ್ರಕಾರ ವಿರೋಧ ಪಕ್ಷ ನಾವು ಬೆಂಬಲಿಸಿದ್ದೆವು. ಅದೇ ಮಾದರಿಯಲ್ಲಿ ನಮ್ಮನ್ನು ಬೆಂಬಲಿಸ್ತಾರೆ, ನಮ್ಮನ್ನ ಮಹಿಳೆಯರನ್ನ ಬೆಂಬಲಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅವರು ಬಿಜೆಪಿ ಮೇಲೆ ಇರುವಂತಹ ದ್ವೇಷಕ್ಕೋಸ್ಕರ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲ, ಚುನಾವಣೆ ದೇಶದಲ್ಲಿ ನಡೀತಾ ಇರುತ್ತೆ, ಒಂದಲ್ಲ ಒಂದು ರಾಜ್ಯ ಚುನಾವಣೆ ನಡೆಯುತ್ತೆ. ಏಕ ಚುನಾವಣೆ ಅನ್ನೋದು ಘೋಷಣೆ ಆಗಿಲ್ಲ, ಹಾಗೆ ನಡೀತಾ ಇರುತ್ತೆ. ಯಾವತ್ತಂದ್ರೆ ಬಿಡುದಿಲ್ಲ.